ಎರಡನೇದು, ವಿಧಾನಸೌಧದ ಮುಂದೆ ಮತ್ತು ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಹತ್ರ ನಡೆದಂತ ಸಭೆಗಳು 11 ಜನ ಸಾವು. ಇದು ನ್ಯಾಯಮೂರ್ತಿಯೊಬ್ಬರು, ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಅವರು ಕೊಟ್ಟಿರ್ತಕ್ಕಂಥ ವರದಿ ನನಗೆ ಒಪ್ಪಿಗೆ ಇಲ್ಲ. ಅದು ನೋಡಿದ್ರೆ ಸರ್ಕಾರ ಏನು ಸರ್ಕಾರದ ಮನಸ್ಸಿನಲ್ಲಿ ಇದೆ ಅದನ್ನೇ ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನ ಅಮಾನತಿಟ್ಟಿದ್ದಾರೆ. ಸ್ಟೇಡಿಯಂನವ್ರನ್ನ ಎಲ್ಲರನ್ನೂ FIRಕ್ಕೆ ಕಳಿಸಿದ್ದಾರೆ. ಆದರೆ ಸರ್ಕಾರಕ್ಕೆ ಏನೂ ಇಲ್ಲ ಅನ್ನುವ ರೀತಿಯಲ್ಲಿ ಕುರುಡು ಸರ್ಕಾರದ ತರ ನಟನೆ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ನಿಮ್ಮನ್ನ ವಿಧಾನಸೌಧದ ಮುಂದೆ ಸಭೆ ನಡೆಸೋಕ್ಕೂ ಮುಂಚೆ ಅಧಿಕಾರಿಗಳ ಸಭೆಯನ್ನು ಕರೆದು ಏನು ಅಂತ ತೀರ್ಮಾನ ಮಾಡಲಿಲ್ಲ. ಯಾಕೆ ವಿಧಾನಸೌಧದ ಮುಂದೆ ಒಂದೇ ನಿಮಿಷದಲ್ಲಿ ಸರ್ಕಾರ ಹೇಳಿದ್ರೆ ಸಭೆ ನಿಲ್ತಾ ಇತ್ತು. ಹೇಳದೆ ಸಭೆ ನಡೆಸಿ ಎಲ್ಲ ಮಾಡಿ ಇದು ನಂದಲ್ಲ ನಿಂದು ಅಂತ ಹೇಳಿ ಆ ಬಡ ಅಧಿಕಾರಿಗಳ ಮೇಲೆ, ಸ್ಟೇಡಿಯಂ ಕೆಲಸಗಾರರ ಮೇಲೆ ಇದನ್ನ ಒರೆಸ್ತಕ್ಕಂಥದ್ದು ಇದೆಯಲ್ಲ, ಖಂಡಿತ ಒಳ್ಳೆಯದಲ್ಲ. 11 ಜನ ಸತ್ತಿದ್ದಾರೆ. ಅವರ ಆತ್ಮ ನಿಜಕ್ಕೂ ನಿಮಗೆ ಕಾಡಿಸ್ತದೆ. 11 ಜನರಿಗೂ ಕೇಂದ್ರ ಕ್ರಿಕೆಟ್ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಮಂಡಳಿ, ಚಾಲೆಂಜರ್ಸು, ಸರ್ಕಾರ ಸೇರಿ ಪ್ರತಿಯೊಬ್ಬರಿಗೂ ಕನಿಷ್ಠ 5 ಕೋಟಿ ರೂಪಾಯಿಯನ್ನ ಕೊಡಲೇಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಖುನ್ನಾವರ ಈಗೇನು ಹೇಳಿದೆ ಆ ವರದಿಯನ್ನ ತಿರಸ್ಕರಿಸಬೇಕು. ಇಡೀ ನಾಡಿನ ಜನ ತಿರಸ್ಕರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ.